ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಯಶ್ ಅಭಿಮಾನಿಗಳಿಗೆ ಈಗ ಒಂದು ದೊಡ್ಡ ನ್ಯೂಸ್ ಅಂತಲೇ ಹೇಳ್ಬೋದು. ಏನಂದರೆ ಟಾಕ್ಸಿಕ್ಕು ಮತ್ತು ಒಂದು ಸಣ್ಣದೊಂದು ವಿಡಿಯೋ ಬಿಟ್ಟಿದ್ದಾರೆ. ಆ ವಿಡಿಯೋ ಕ್ಲಿಪ್ಸ್ ಏನಾದರೂ ನೋಡ್ತಂದರೆ ನಮಗೆ ಒಂದು ಹಾಲಿವುಡ್ ಟೀಸರ್ ಅಥವಾ ಟ್ರೈಲರೋ ಇಲ್ಲೋ ಮೂವಿ ನೋಡಿರೋ ಥರ ನೆನಪಾಗುತ್ತೆ. ಯಾಕಂದರೆ ಆ ಥರ ಮೇಕಿಂಗ್ ಕ್ವಾಲಿಟಿ, ಕ್ಯಾಮ್ರಾ ಕ್ವಾಲಿಟಿ, ಮ್ಯೂಸಿಕ್ಕು ಅದೆಲ್ಲ ನೋಡಿದರೆ ಒಂಥರ ಹಾಲಿವುಡ್ ಮೂವಿನೇ. ನೆಕ್ಸ್ಟು ನಮ್ಮ ಕನ್ನಡ ಇಂಡಸ್ಟ್ರಿ ಹಾಲಿವುಡ್ ಲೆವೆಲ್ಗೆ ಹೋಗೋದಂತೂ ಸತ್ಯ. ಹಾಲಿವುಡ್ ಲೆವೆಲ್ಗೆ ಕನ್ನಡ ಫಿಲಮ್ಗಳು ಸೌಂಡ್ ಮಾಡೋದಂತೂ ಸತ್ಯ. ಇದರಲ್ಲಿ ನಮ್ಮ ಟಾಕ್ಸಿಕ್ನ ಪ್ರೂವ್ ಮಾಡುತ್ತೆ. ಹಾಲಿವುಡ್ ಮೂವಿನೇ ಅಂತ ಹೇಳ್ಬಿಟ್ಟು ಟಾಕ್ಸಿಕ್ ರಿಲೀಸ್ ಆದಮೇಲೆ ಪ್ರೂವ್ ಆಗುತ್ತೆ ಇದು ಹಾಲಿವುಡ್ ಮೂವಿ, ಸ್ಯಾಂಡಲ್ವುಡ್ ಮೂವಿ ಅಲ್ಲ ಅಂತ. ಈ ವಿಡಿಯೋದಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಟಾಕ್ಸಿಕ್ ಏನಾದರೂ ರಿಲೀಸ್ ಆಗಿ ಸಕ್ಸಸ್ ದೊಡ್ಡ ಸಕ್ಸಸ್ ಏನಾದರೂ ಕಾಣ್ತಂದ್ರೆ ಆಮೇಲೆ ತುಂಬ ಜನಕ್ಕೆ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಂದರೆ ವರ್ಲ್ಡ್ ನಂಬರ್ 1 ಹೀರೋ ಆಗೋದ್ರಲ್ಲಿ ಡೌಟೇ ಇಲ್ಲ ನಮ್ಮ ಯಶ್ ಬಾಸು. ಈಗ ಆಲ್ರೆಡಿ KGF 2 ಇಂದ ಅವರು ವರ್ಲ್ಡ್ ವೈಡ್ ಫೇಮಸ್ ಆಗಿದ್ದಾರೆ. ಅದು ಪ್ಯಾನ್ ಇಂಡಿಯಾ ಫಿಲಮು. ಈಗ ಟಾಕ್ಸಿಕ್ ಬರ್ತಾ ಇರೋದು ಗ್ಲೋಬಲ್ ಲೆವೆಲ್ಲು, ಗ್ಲೋಬಲ್ ಮೂವಿ ಅಂತಲೇ ಹೇಳ್ಬೋದು ಇದು. ಯಾಕಂದರೆ ಆ ರೇಂಜ್ಗೆ ಫಿಲಮ್ ಮಾಡಿದ್ದಾರೆ ನಮ್ಮ ಯಶ್ ಬಾಸು. ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಎಂಟ್ರಿ ಕೊಡ್ತಾರೆ. ಅದು ಯಾವ ರೀತಿ ಅಂತ ಹೇಳೋಕ್ಕಾಗಲ್ಲ. ಮಾನ್ಸ್ಟರ್ ಅಂತ ಹೇಳ್ಸ್ಕೊಂಡಿದ್ದಾರೆ. ಮಾನ್ಸ್ಟರ್ ಅಂದರೆ ಸುಮ್ಮನೆ ಅಲ್ಲ. ಈ ವಿಡಿಯೋದಲ್ಲಿ ನೋಡ್ತಂದರೆ ಆಲ್ಮೋಸ್ಟ್ 3 ಜನ ಹೀರೋಯಿನ್ಗಳ ಎಂಟ್ರಿ ಕೊಟ್ಟಿದ್ದಾರೆ. ಅದರಲ್ಲೂ ಲೇಡೀಸ್ ಆ್ಯಂಡ್ ಲೇಡೀಸ್ ಡೈಲಾಗು ಅದು ಒಂಥರ ಚೆನ್ನಾಗೇ ಇದೆ. ಬಟ್ ಲೇಡೀಸ್ ಜೊತೆ ಫೈಟ್ನೂ ಇದ್ದಾವೆ. ಆ ಫೈಟಿಂಗ್ ಸೀನಲ್ಲಿ ಒಂದು ಸೀನ್ ಮಾತ್ರ ಬೆಂಕಿ ಇದೆ. ಅವಳಿಗೆ ಕಾಲಿಗೆ ಶೂಟ್ ಮಾಡ್ತಾರೆ ಒಂದು ಲೇಡೀಸ್ಗೆ. ಅವಳು ಬಂದು ಸೀದಾ ಗನ್ ಹತ್ರ ಬಾಯಿ ತಕ್ಕೊಂಡು ನಿಂತ್ಕೊಂಡಿರ್ತಾಳೆ. ಆ ಸೀನ್ ಮಾತ್ರ ಬೆಂಕಿ, ನೆಕ್ಸ್ಟ್ ಲೆವೆಲ್ ಸೀನ್ ಮಾತ್ರ ಅದು. ಲಾಸ್ಟ್ ಟೈಮ್ ನಾವು ನೋಡ್ಬೋದು, ಲಾಸ್ಟ್ ಟೀಸರಲ್ಲಿ ಸಮಾಧಿ ಹತ್ರ ಕಾರ್ ನಿಲ್ಲಿಸ್ಬಿಟ್ಟು ಗನ್ ಸೌಂಡ್ ಹೆಂಗೆ ಕೊಡ್ತಾಯಿದ್ರಂದರೆ ಲಾಸ್ಟ್ ಟೈಮ್ ನಾವು KGF ಫಿಲಮ್ ನೋಡಿದ್ವಲ್ಲ, ಗನ್ ಸೌಂಡ್ ಅದನ್ನೇ ನೆನಪಾಗುತ್ತೆ. ಇನ್ನು ಇದೇನಾದರೂ ಈ ಫಿಲಮ್ ಏನಾದರೂ ನಾವು ಥಿಯೇಟ್ರಲ್ಲಿ ನೋಡ್ತಂದರೆ ಕಿವಿಲಿ ಕಣ್ಣಲ್ಲಿ ಹಂಗೆ ಕಟ್ಟದಂಗೆ ಇರುತ್ತೆ ಆ ಸೀನ್ಗಳು, ಆ ಸೌಂಡು, ಆ BGM ಮತ್ತು ಕೊರಿಯೋಗ್ರಾಫರ್ ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಹೇಳಂಗೆ ಇಲ್ಲ ಗುರು. ನೆಕ್ಸ್ಟ್ ಲೆವೆಲ್ ಮಾತ್ರ. ಇದು ಯಾವ ಹಾಲಿವುಡ್ ಮೂವಿಗೂ ಕಮ್ಮಿ ಏನಿಲ್ಲ. ಇದು ಆ ಥರ ಕ್ವಾಲಿಟಿ ಆಗಿದೆ. ಆ ಥರ ಮೂವಿ ಮೇಕಿಂಗ್ ಕಾಣಿಸುತ್ತೆ ಟೀಸರಲ್ಲಿ. ಸೊ ಎಲ್ಲರೂ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ, ಹಾರೈಸಿ, ಒಂದು ದೊಡ್ಡ ಲೆವೆಲಿಗೆ ಬೆಳೆಸಿ ಅಂತ ಹೇಳ್ತೀನಿ. ಟಾಕ್ಸಿಕ್ಕಿಂದ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ವರ್ಲ್ಡ್ ನಂಬರ್ 1 ಹೀರೋ ಆಗೋದ್ರಲ್ಲಿ ಏನು ಮಾತೇ ಇಲ್ಲ. ಯಾಕಂದರೆ ಆ ಲೆವೆಲ್ಗೆ ಇದು ಟೀಸರ್ ಇದೆ. ಲಾಸ್ಟ್ ಟೈಮು ಹಸಿ ಬಿಸಿ ದೃಶ್ಯ ತೋರಿಸಿದ್ರು, ತುಂಬ ಕಾಂಟ್ರವರ್ಸಿಗಳು ಶುರು ಆಗಿತ್ತು. ಈ ವಿಡಿಯೋದಲ್ಲಿನೂ ಸ್ವಲ್ಪ ಅಲ್ಲಲ್ಲಿ ತೋರಿಸಿದ್ದಾರೆ. ಇನ್ಯಾವ ಲೆವೆಲ್ಗೆ ಕಾಂಟ್ರವರ್ಸಿ ಬೆಳ್ಕೊಳ್ಳುತ್ತೋ ಗೊತ್ತಿಲ್ಲ. ಎಲ್ಲಿ ಕಾಂಟ್ರವರ್ಸಿ ಇರುತ್ತೋ ಅಲ್ಲಿ ಆ ಫಿಲಮ್ ಅರ್ಧ ಸಕ್ಸಸ್ ಕಾಣ್ತಂತಲೇ ಅರ್ಥ. ಯಾಕಂದರೆ ಕಾಂಟ್ರವರ್ಸಿ ಆದರೆ ಬಾಯಲ್ಲೂ ಮನಸ್ಸಲ್ಲೂ ಎಲ್ಲರದ್ದು ಇದ್ದೇ ಇರುತ್ತೆ. ಅದು ನೋಡಬೇಕು ಏನು ಎತ್ತ ಅಂತೇಳ್ಬಿಟ್ಟು ಎಲ್ಲರಿಗೂ ಕ್ಯೂರಿಯಾಸಿಟಿ ತುಂಬ ಇರುತ್ತೆ. ಸೊ ಇದರಲ್ಲಿ ಕಾಂಟ್ರವರ್ಸಿ ಆಲ್ರೆಡಿ ನಡೆದೋಗಿದೆ. ಇನ್ನು ಮತ್ತೆ ನಾಳೆ TVಲಿ ಎಲ್ಲೆಲ್ಲೋ ಸ್ಟಾರ್ಟ್ ಆಗುತ್ತೆ, ನೋಡಬೇಕು. ಏನೇ ಆಗಲಿ ಟಾಕ್ಸಿಕ್ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲಾಗಿರುತ್ತೆ. ಆ ಥರ ನಾವೇನು ಎಕ್ಸ್ಪೆಕ್ಟ್ ಮಾಡಿರ್ತೀವೋ ಅದಕ್ಕಿಂತ ಒಂದು 10% ಎಕ್ಸ್ಟ್ರಾನೇ ಇರುತ್ತೆ. ಫುಲ್ಲು ಪಕ್ಕಾ ಪೈಸಾ ವಸೂಲ್ ಮೂವಿ ಇದು. ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಟೀಸರ್ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲದರಲ್ಲೂ ಕನ್ನಡ ಸಿನಿಮಾನ ನಂಬರ್ 1 ಇರಬೇಕು. ಅದೇ ನಮ್ಮ ಆಸೆ. ಸೊ ಅದು ಎಲ್ಲರದ್ದು ಆಸೆ. ಪ್ರತಿಯೊಬ್ಬರು ಕನ್ನಡಿಗರು ನೋಡಬೇಕು, ಹರಿಸ್ಬೇಕು. ಪ್ರತಿಯೊಬ್ಬ ಕುಟುಂಬದಲ್ಲಿ
ಕುಟುಂಬ ಸಮೇತರಾಗಿ ಹೋಗಿ ಅಂತ ನಾನು ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಯಶ್ ಬಾಸ್.